Hello dear students, welcome back to the concept of fund flow statement. So we are discussing the subject management accounting, which is related to MCOM 4th semester. So far we have completed the basic aspects. Now we are moving for the second step. In the previous class only we had discussed the format of funds from operation, which is the second step in preparation of fund flow statement. First step ಏನಿತ್ತು? Statement showing schedule of changes in working capital. ಅಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಏನು ಯಾವ ರೀತಿ ಎಫೆಕ್ಟ್ ಆಗ್ತವೆ ಅಂತ ಹೇಳಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ರೂಲ್ ಹೇಳಿದ್ದೆ ನಿಮಗೆ, ಇಫ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ ಇನ್ಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್ ವಿಲ್ ಆಲ್ಸೋ ಇನ್ಕ್ರೀಸ್. ಓಕೆ, ಇದು ಒಂದೇ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಉಳಿರುವಂತಹ 4 ಟ್ರೀಟ್ಮೆಂಟ್ಸ್ ಏನಿದಾವೆ ನೀವು ಆಟೋಮೆಟಿಕಲಿ ಮಾಡಿಬಿಡ್ತೀರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಮೂವ್ ಆಗೋಣ. ಸೊ ಫಾರ್ಮೆಟ್ ನೆನಪಿದೆ ನಿಮಗೆ. ಫಂಡ್ಸ್ ಫ್ರಮ್ ಆಪರೇಷನ್ ಅಂದರೆ ದ ಇನ್ಕಮ್ ವಿಚ್ ಇಸ್ ಜನರೇಟೆಡ್ from the operating activities. Now as we go further, there will be a simple problem which is given for 5 marks. ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ರೆ ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ತಾನೆ. ನಾನು ಜಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕಿದ್ದೀನಿ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ನೀವು ಮತ್ತೆ ಬುಕ್ಸ್ ಅಲ್ಲಿ ಸರ್ಚ್ ಮಾಡ್ಕೊತ ಹೋಗಬೇಡಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಲ್ ಬಿ ಗಿವನ್ ಫಾರ್ ಯು ಫಾರ್ 5 marks. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್. ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ಸ್ ಇದಾವೆ. So there will be debit side expenses and credit side will be incomes. Problems ನೋಡಿ ಫಸ್ಟ್ ಏನಿದೆ, ಸ್ಯಾಲರೀಸ್, ರೆಂಟ್, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಇದಕ್ಕೆ ತಕ್ಕಂಗೆ ಅದರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಮೌಂಟ್ಗೆ. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್ ಅಂಡ್ ದರ್ ನೆಟ್ ಪ್ರಾಫಿಟ್. ಇದು ಗ್ರಾಸ್ ಪ್ರಾಫಿಟ್ ಎಲ್ಲಿಂದ ಬಂತು? ಟ್ರೇಡಿಂಗ್ ಅಕೌಂಟಿಂದ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ. ದೆನ್ ದೇರ್ ಇಸ್ ಇನ್ಕಮ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಾಸ್ಕ್ ಯು ಹ್ಯಾವ್ ಟು ಡೂ. ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ತಕ್ಷಣ ಈ ಥರ ಫಾರ್ಮೆಟ್ ಆಗಿ ಫ್ರೇಮ್ ವರ್ಕ್ ಮಾಡಿಕೊಂಡು ಕೂತ್ಕೋಬೇಡಿ. ಫಸ್ಟ್ ಏನು ಮಾಡಿ, ಒಂದು ಪೆನ್ಸಿಲ್ ತೊಗೊಂಡು 5 marks ಕೇಳಿದ್ರೆ ಪೆನ್ಸಿಲ್ ತೊಗೊಂಡು ಮಾರ್ಕ್ ಔಟ್ ದೋಸ್, ಲಿಸ್ಟ್ ಔಟ್ ದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಮಾರ್ಕ್ಔಟ್ ಮಾಡ್ಕೊಳ್ಳಿ ಫಸ್ಟ್. ಯಾವ್ಯಾವ್ದಿವೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದಾವ್ದಿದಾವೆ ಅಂತ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಬರಲ್ಲ, ರೆಂಟ್ ಬರಲ್ಲ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್. ನಿಮಗೆ ಫಾರ್ಮೆಟ್ ನೆನಪಿದ್ರೆ ಫಸ್ಟ್ ಹಾಕಿಸಿದ್ದೆ, ನಾನು ಬರೆಸಿದ್ದೆ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆನ್ ಎನಿ ಫಿಕ್ಸ್ಡ್ ಅಸೆಟ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಯಾವುದಾದ್ರು ಇರಲಿ. ಇಲ್ಲಿ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್. ಸೊ ದಿಸ್ ಈಸ್ ದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದೆನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರೆಸಿದ್ದೆ ನಾನು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ. ಸೊ ದಿಸ್ ಈಸ್ ಆಲ್ಸೋ ಒನ್. ದೆನ್ ಗುಡ್ ವಿಲ್ ರಿಟರ್ನ್ ಆಫ್, ಗುಡ್ ವಿಲ್ ಆದ್ರೂ ಇರಲಿ, ಎನಿ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, provision for taxation, obviously non-operating expenses. Proposed dividend, it is also non-operating expenses. Then there is a net profit which we will take. Gross profit ನಮಗೆ ಸಂಬಂಧ ಇಲ್ಲ. Then profit on sale of building, this is also non-operating income. ಮತ್ತೆ expenses ಅಂದಿರ ನೀವು, this is non-operating income. Profit on sale of building, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ನೋಡೋಣ ನಾವು. ಓಕೆ, ಫಸ್ಟ್ ನೀವು ಫ್ರೇಮ್ ವರ್ಕ್ ಹಾಕ್ತಿರಲ್ಲ, statement of funds from operation. Start with the title. Then we have particulars, amount, inner column and outer column. First ಏನು ಮಾಡಬೇಕು, ನೆಟ್ ಪ್ರಾಫಿಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್? ರೀಅಡ್ಜಸ್ಟ್ಮೆಂಟ್ ಆಫ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಟು ದ ಗಿವನ್ ನೆಟ್ ಪ್ರಾಫಿಟ್. ಅವರೇ ಕೊಟ್ಟಿರ್ತಾರೆ ನೆಟ್ ಪ್ರಾಫಿಟ್, ಇದನ್ನ ರೀಅಡ್ಜಸ್ಟ್ಮೆಂಟ್ ಮಾಡಬೇಕು, ರೀಶಫಲ್ ಮಾಡಬೇಕು. ರೀಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ನನಗೆ ಆಪರೇಟಿಂಗ್ ಪ್ರಾಫಿಟ್, ಫಂಡ್ಸ್ ಫ್ರಮ್ ಆಪರೇಷನ್ ಸಿಗುತ್ತೆ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಅದೇ ಎಷ್ಟಿದೆ? 40. ಡೈರೆಕ್ಟ್ ಔಟರ್ ಕಾಲಮ್ ನಲ್ಲಿ ತಗೊಳ್ಳಿ, 48,000. ಐ ಥಿಂಕ್ ಐ ಆಮ್ ರೈಟ್, 48,000. ದೆನ್ ನಾನು ನಿಮಗೆ ಹೇಳಿದ್ದೆ ಫಸ್ಟ್ ಯು ನೀಡ್ ಟು ಆ್ಯಡ್. ರೀಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಆ್ಯಡ್ ಆರ್ ಲೆಸ್ ಮಾಡಬೇಕು. ಫಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡೋಣ. ಏನು ಬರಿಬೇಕು? What you have to write, non-operating expenses. ಇದನ್ನ ಶಾರ್ಟ್ ಕಟ್ ಮಾಡಬೇಡಿ, ಮತ್ತೆ EXP ಅಂತ ಅಷ್ಟೇ ಬಿಡಬೇಡಿ, ಮಾರ್ಕ್ಸ್ ಕಳ್ಕೊಂತೀರಿ ನೋಡ್ರಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಡೆಬಿಟೆಡ್, ಡೆಬಿಟ್ ಸೈಡ್ ಅಲ್ಲ ಇದು, ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಲಿಸ್ಟ್ ಔಟ್ ಮಾಡಿದ್ದೀನಿ.
depreciation on plant. First one, depreciation on plant. ಈ ತರ ನಾನು ಬರಿಬಹುದು DP and N ಅಂತ, ನೀವು ಬರಿಬೇಡಿ. 10,000 rupees. Then printing and stationery will not come. Then preliminary expenses. Preliminary expenses written off, ಇದು ಬರಿಬೇಕು ನೋಡಿ. Preliminary expenses written off 4,000 rupees. Is it? Yes, it is 4,000. Then goodwill written off, ಅಲ್ಲಿ 2 ಬರ್ದಂಗೆ ಮತ್ತೆ ಇಲ್ಲಿ 2 ಬರ್ದಿರಿ ನೀವು. Goodwill written off 6,000 rupees. Provision for taxation, ₹8,000. ಇಲ್ಲಿ ಸ್ವಲ್ಪ ಕಂಡಿಲ್ಲ ಅಂದ್ರೆ ನಾನು ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಕೇಳಿ. 8,000 rupees. Then proposed dividend, ಇದು ಕೂಡ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. How much? 12,000 rupees. So here we have all the values. ಇದನ್ನ sum up ಮಾಡಿ 10 plus 4 plus 6 20 20 32 40,000 ಆಗುತ್ತೆ. ಓಕೆ, 40,000. This is 40,000. 48 plus 40 88,000. ಇಲ್ಲಿ ಏನು ಬರೆಯಕ್ಕೆ ಹೋಗಬೇಡಿ. Then we have to deduct expenses, add back ಮಾಡೀನಿ. ಡಿಡಕ್ಟ್ ಏನು ಮಾಡಬೇಕು? ಇನ್ಕಮ್ಸ್. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆಲ್ರೆಡಿ ಇಲ್ಲೇನು ಬರುತ್ತೆ? ಕ್ರೆಡಿಟೆಡ್. ಆಲ್ರೆಡಿ credited to profit and loss account. ಒಂದೇ ಇದೆ, profit on sale of building. Profit on sale of building. Value is 10,000 rupees. Direct ತಗೊಂಬಿಡಿ, ಒಂದೇ ಇದೆ. 2 3 ಇದ್ರೆ ಇನ್ನರ್ ಕಾಲಮ್ ತಗೊಳ್ಳಿ. For 88 minus 10, 78,000, and I think that's the value of funds from operations. ಸಿಂಪಲ್ ಆಗಿದೆ ನೋಡಿ. ನಾನು ಸುಮ್ಮನೆ ಐಡೆಂಟಿಫಿಕೇಶನ್ಗೋಸ್ಕರ ಹಾಕಿನಿ ಯಾರು ಮಾರ್ಕ್, ನೀವು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಮತ್ತೆ ನಾನು ಎಲ್ಲಿ ಡಾಟ್ ಇಡ್ತೀನಿ ಅಲ್ಲೇ ಡಾಟ್ ಇಡಬೇಕಂತ ಏನಿಲ್ಲ. ಅಷ್ಟು ಕಾಪಿ ಮಾಡಕ್ ಹೋಗಬೇಡಿ. So this is the given problem for 5 marks, and this is the solution for this problem. 78,000 will be funds from operation. I hope it's clear. ಬಹಳ ಸಿಂಪಲ್ ಆಗಿದೆ, ಸಿಂಪಲ್ ಆಗಿನೇ ಹೇಳಿದ್ದೀನಿ, ಏನು ಕನ್ಫ್ಯೂಷನ್ ಇಲ್ಲ. ಬರ್ತಾ ಬರ್ತಾ ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ಏನಾಗ್ತವೆ ನೀವು ಥರ್ಡ್ ಸ್ಟೆಪ್ ಮೂವ್ ಆದಾಗ ನೋಡೋಣ. ಓಕೆ, ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ either you can comment or you can contact me. Okay, thank you.